ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ರೇಟು ಸಿಕ್ಕಾಪಟ್ಟೆ ಜಾಸ್ತಿಯಾಗಿದೆ ಇವತ್ತು. ಹಾಗೆಯೇ ಇವತ್ತು ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ಕೂಡ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿದೆ. ಈರುಳ್ಳಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಈರುಳ್ಳಿ ವಿಡಿಯೋನೇ ಬರುತ್ತೆ. ಹಾಗೆಯೇ ಆ ವಿಡಿಯೋನು ಯಾರು ಸ್ಕಿಪ್ ಮಾಡಬೇಡಿ, ಎಂಟು ತನಕ ನೋಡಿ. ಈ ವಿಡಿಯೋನು ಕೂಡ ಎಂಟು ತನಕ ನೋಡಿ, ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 12/6/2025 ಗುರುವಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕು, ಶೇರು, ಕಮೆಂಟ್ನ ಮಾಡೋದನ್ನ ಮಾತ್ರ ಮರಿಬೇಡಿ. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಶುಂಠಿ ರೇಟ್ನ ನೋಡ್ತಾ ಹೋಗೋಣ. ಇವತ್ತು ಫ್ರೆಶ್ ಆಗಿರುವಂಥ ಶುಂಠಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿದೆ. ಇವಾಗ ನಾವು ನೋಡ್ತಿರುವಂಥ ಶುಂಠಿಗೆ 27 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 2700 ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ. ನೋಡಬಹುದು ಫ್ರೆಶ್ ಆಗಿರುವಂಥ ಶುಂಠಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿದೆ. ಸೊ ಯಾರಿಗೆಲ್ಲ ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದು 26 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 2600 ರುಪೀಸ್ಗೆ ನಿಮಗೆ ಇದು ಸಿಗ್ತಾ ಇದೆ. ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದು ಕೊಂಡ್ಕೊಂಡು ಹೋಗಬಹುದು. ನೆಕ್ಸ್ಟು ನಾವು ನೋಡ್ತಿರುವಂಥ ಶುಂಠಿಗೆ 22 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 2200 ರುಪೀಸ್ ಆಗುತ್ತೆ. ಸೊ ನೋಡ್ಬೋದು ಇವತ್ತು 30 ರುಪೀಸು ಟಾಪ್ ರೇಟ್ ನಡೀತಾ ಇದೆ ಯಶವಂತಪುರ ಮಾರ್ಕೆಟ್ನಲ್ಲಿ. ಶುಂಠಿ ರೇಟು 3000 ರುಪೀಸು 1 ಕ್ವಿಂಟಲ್ ಆಗುತ್ತೆ. ನೋಡಿಕೊಂಡು ನೀವು ತೊಗೊಂಡು ಹೋಗ್ಬೋದು. ಪ್ರತಿ kgಗೆ 30 ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ. ಹಾಗೆಯೇ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ 20 ರುಪೀಸಿಂದ ನಿಮಗೆ ಶುಂಠಿ ರೇಟ್ ಶುರು ಆಗಿರೋದು 30 ರುಪೀಸ್ ತನಕನೂ ನಡೀತಾ ಇದೆ ಯಶವಂತಪುರ ಮಾರ್ಕೆಟ್ನಲ್ಲಿ. ಟಾಪ್ ರೇಟು ಬಂದುಬಿಟ್ಟು ಶುಂಠಿ ರೇಟು 30 ರುಪೀಸ್ ನಡೀತಾ ಇದೆ. ಬೇಕಾದವರು ಕೊಂಡ್ಕೊಂಡು ಹೋಗ್ಬೋದು. ಇವಾಗ ನಾವು ಆಲೂಗಡ್ಡೆ ರೇಟ್ನ ನೋಡೋಣ. ಇವಾಗ ನಾವು ನೋಡ್ತಿರುವಂಥ ಆಲೂಗಡ್ಡೆಗೆ 25 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 2500 ಆಗುತ್ತೆ. ಇದು 26 ರುಪೀಸ್ kg ಇದೆ. ಇದು 1 ಕ್ವಿಂಟಲ್ಗೆ 2600 ರುಪೀಸ್ ಆಗುತ್ತೆ. ಇವತ್ತಿನ ಮಾರ್ಕೆಟ್ನಲ್ಲಿ 26 ರುಪೀಸ್ ಟಾಪ್ ರೇಟ್ ನಡೀತಾ ಇದೆ ಆಲೂಗಡ್ಡೆ ರೇಟು. ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದು ಕೊಂಡ್ಕೊಂಡು ಹೋಗಬಹುದು. ಇದು 18 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1800 ರೂಪಾಯಿ ಆಗುತ್ತೆ. ನೋಡಬಹುದು ನಿಮಗೆ ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಇದೆ. ಇದು 17 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1700 ರೂಪಾಯಿ ಆಗುತ್ತೆ. ಇವತ್ತಿನ ಮಾರ್ಕೆಟ್ನಲ್ಲಿ ನೋಡಬಹುದು. ಇದು 22 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 2200 ರುಪೀಸ್ ನಿಮಗಿದು ಸಿಗ್ತಾ ಇದೆ. ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದು ಕೊಂಡ್ಕೊಂಡು ಹೋಗ್ಬೋದು. ಹಾಗೆಯೇ ರೈತರು ಕೂಡ ಸೇಮ್ ರೇಟಲ್ಲೇ ನೀವು ಬೆಳೆದಿರುವಂತಹ ಬೆಳೆನ ತಗೊಬಂದು ಮಾರಬಹುದು. ಇದು 17 ರೂಪಾಯಿ kg ಇದೆ. 1 ಕ್ವಿಂಟಲ್ಗೆ 1700 ರೂಪಾಯಿ ಆಗುತ್ತೆ. ನೋಡಬಹುದು ಸೈಜ್ಗಳನ್ನ ನೀವು ಗಮನಿಸ್ಕೋಬೇಕಾಗತ್ತೆ. ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೂ ಕೂಡ 17 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1700 ರೂಪಾಯಿ ಆಗುತ್ತೆ. ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟ್ ಆಗಿತ್ತು. ನಿಮಗೆ 15, 16, 17 ರೂಪಾಯಿಂದ ಶುರುವಾಗಿರೋದು 25, 26 ರೂಪಾಯಿ ತನಕ ಟಾಪ್ ರೇಟ್ ನಡೀತಿದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ರೇಟು. ಇವಾಗ ನಾವು ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂಥ ಬೆಳ್ಳುಳ್ಳಿಗೆ 50 ರೂಪಾಯಿ kg ಇದೆ. ನೋಡಬಹುದು ನೀವು. ನೆಕ್ಸ್ಟು ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 65 ರೂಪಾಯಿ ಪರ್ kg ನಡೀತಾ ಇದೆ. ಸೊ ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ಇದೆ. ನೋಡಬಹುದು. ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದು ಕೊಂಡ್ಕೊಂಡು ಹೋಗಬಹುದು. ಇದು 90 ರೂಪಾಯಿ ಪರ್ kg ನಡೀತಾ ಇದೆ. ನೋಡಬಹುದು ಇದು ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 90 ರೂಪಾಯಿ kg ಇದೆ. ಇದು 90 ರೂಪಾಯಿ ಪರ್ kg ನಿಮಗಿದು ಸಿಗ್ತಾ ಇದೆ. ಇದು ಇವಾಗ ನಾವು ನೋಡ್ತಿರುವಂಥದ್ದು 120 ರೂಪಾಯಿ kg ಬಿಗ್ ಸೈಜಲ್ಲಿದೆ. ಹಾಗಾಗಿ ನಿಮಗೆ 120 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ನಿಮಗೆ 40, 50 ರೂಪಾಯಿಂದ ಶುರುವಾಗಿರೋದು 120 ತನಕ ನಡೀತಾ ಇದೆ. ಮುಂದೆ ನೋಡ್ತಾ ಹೋಗೋಣ. ಇದು 95 ರೂಪಾಯಿ ಪರ್ kg ನಡೀತಾ ಇದೆ. ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಯು ಕೂಡ 95 ರೂಪಾಯಿ. ಪ್ರತಿಯೊಂದು kgಗೂ 95 ರೂಪಾಯಿಗೆ ನಿಮಗೆ 1 kg ಸಿಗತ್ತೆ. ನೋಡಬಹುದು ನೀವು ಇವತ್ತಿನ ಮಾರ್ಕೆಟ್ನ ಬೆಲೆ. ಇದು 125 ರೂಪಾಯಿಗೆ 1 kg ಸಿಗ್ತಾ ಇದೆ. 125 ರೂಪಾಯಿಗೆ 1 kg ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ಸಿಗ್ತಾ ಇದೆ. ಸೊ ಟಾಪ್ ರೇಟು. ಇದು 90 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ. ನೋಡಬಹುದು ನೀವು. ಇದು ಕೂಡ ಮೀಡಿಯಮ್ ಸೈಜಲ್ಲಿದೆ. ಫ್ರೆಶ್ ಆಗಿದ್ದಾವೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ರೇಟ್ ಆಗಿತ್ತು. ನಿಮಗೆ 50 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಬೆಳ್ಳುಳ್ಳಿ. 120, 125 ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ಬೇಕಾದವರು ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬಂದು ಕೊಂಡ್ಕೊಂಡು ಹೋಗಬಹುದು. ಹಾಗೆ ರೈತರು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬೇಕು ಅಂದರೆ ನಿಮಗೆ ಇವಾಗ ಸೇಮ್ ರೇಟ್ ಏನು ನಾವು ಇವತ್ತು ತಿಳಿಸ್ಕೊಡ್ತಿದ್ದೀವಲ್ವ, ಇದೇ ರೇಟು ಯಶವಂತಪುರ ಮಾರ್ಕೆಟ್ನಲ್ಲಿ ಇವತ್ತು ನಡೀತಿರೋ ಅಂಥದ್ದು. ನೀವು ಕೂಡ ಧೈರ್ಯವಾಗಿ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ನೀವು ಮಾಡಬೇಕಾಗಿರೋದಿಷ್ಟೇ, ಫಸ್ಟು ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಇವರು ನಮ್ಮ ಜೊತೆ ನೀವು ಮಾತಾಡಿ ಆಮೇಲೆ ನೀವು ಯಶವಂತಪುರ ಮಾರ್ಕೆಟ್ಗೆ
ತಗೊಬಂದು ಮಾರೋದು ತುಂಬ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿಯಾಗಿತ್ತು. ಸೊ ಈ ವಿಡಿಯೋಯಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಚಿಪ್ಸ್ ಆಲೂಗಡ್ಡೆ ಕೂಡ ಇದೆ. ಸೊ ಇವಾಗ ನಾವು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸ್ನ ನೋಡೋಣ. ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆಲೂಗಡ್ಡೆ 23,308 ಚೀಲಗಳು ಬಂದಿದೆ. ಹಾಗೆ ಬೆಳ್ಳುಳ್ಳಿ 2,355 ಚೀಲಗಳು ಬಂದಿದೆ. ಶುಂಠಿ 430 ಚೀಲಗಳು ಬಂದಿದೆ. ಸೊ ಎಷ್ಟು ವೆಹಿಕಲ್ಸ್ ಬಂದಿದೆ ಅಂತ ಹೇಳಿಬಿಟ್ಟು ನೀವು ಗಮನಿಸಬೇಕಾಗತ್ತೆ. ಹಾಗೆಯೇ ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಅಪ್ಡೇಟ್ ಆಗಿತ್ತು. ಸೊ ರೈತರು ಕೂಡ ಈ ಸೇಮ್ ರೇಟ್ ನಡೀತಾ ಇದೆ, ನೀವು ಕೂಡ ತಗೊಬಂದು ಮಾರಬಹುದು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.